ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವನೇ ಗಜೇಂದ್ರ. ಅಮ್ಮಮ್ಮ, ನಾನು ಇವನ್ನ ನೋಡಿದ್ದೀನಿ. ಅಷ್ಟೇ ಅಲ್ಲ, ಹಳ್ಳಿಯಲ್ಲಿ ಗೌರಿಗೆ ತೊಂದರೆ ಕೊಡಕ್ ಬಂದಾಗ ಇವನಿಗೆ ಹೊಡೆದಿದ್ದೀನಿ. ಈ ಪಾಪಿನ ಸುಮ್ಮನೆ ಬಿಡಬಾರ್ದು ಅಭಯ್. ಅದೆಲ್ಲ ಸರಿ ಅಮ್ಮಮ್ಮ, ಇವನ್ ಯಾರು? ಗೌರಿ ಹಿಂದೆ ಯಾಕೆ ಬಿದ್ದಿದ್ದಾನೆ? ಕಾರಣ ಗೊತ್ತಿಲ್ಲ ಅಭಯ್, ಆದ್ರೆ ಇವನು ಅಖಿಲನ್ಗೆ ಸೋದರ ಮಾವ. ಅಕ್ಕನ ಸೋದರ ಮಾವನ? ಹೌದು ಹೌದು. ಹೇಳಕ್ಕಿಲ್ಲ. ಏನ್ ಹೇಳೋದ್ ನಿನ್ ತಲೆ? ಸ್ವಂತ ಬುದ್ಧಿ ಒಂದ್ ಸ್ವಲ್ಪನಾದ್ರೂ ಇದೆಯಾ ನಿನ್ಗೆ? ನಾನ್ ಹೇಳಿರೋ ಕೆಲ್ಸ ಒಂದನ್ನಾದ್ರೂ ನೆಟ್ಟಗ್ ಮಾಡಿದ್ಯಾ ಇಲ್ಲಿವರೆಗೂ? ಇವಾಗ ಏನಾಯ್ತು ಅಂತ ಈ ತರ ಕೂಗಾಡ್ತಾ ಇದೀಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ನಾಳೆನೆ ಅರೆಸ್ಟ್ ಆಗ್ತೀಯಾ? ಅಖಿಲ ಅಖಿಲ ಅಖಿಲ, ಆ ಗೌರಿ ನಾಳೆ ಸ್ಟೇಷನ್ಗೆ ಬರಬಾರ್ದು, ಆ ಥರ ವಾರ್ ಮಾಡಿಸಿದ್ದೀನಿ. ಗೊತ್ತಾಯ್ತು ನೀನ್ ಯಾವ ಥರ ವಾರ್ನ್ ಮಾಡಿದ್ಯಾ ಅಂತ. ಅಲ್ಲ, ನಮ್ಮ ಹುಡುಗರಿಂದ ಇವತ್ತು ಏನಾಯ್ತು ಅಂತ ಈ ಥರ ಮಾತಾಡ್ತಾ ಇದೀಯಾ? ಗೌರಿಗೆ ಬರೀ ವಾರ್ನ್ ಮಾಡು ಅಂತ ಅಂದಿದ್ದು, ಆದ್ರೆ ನಿಮ್ ಕಡೆ ಅವನು ಫೈರೇ ಮಾಡಿದ್ದಾನೆ. ಗೌರಿ ಕಾಲಿಗೆ ಗೇಟ್ ಬಿದ್ದಿದೆ. ಅಭಯ್ ಹೋಗಿ ಅವಳನ್ನ ನಮ್ಮನೆ ಕರ್ಕೊಂಡು ಬಂದಿದ್ದಾನೆ. ಇಷ್ಟು ದಿನ ನಾನು ಅಖಿಲ ಮೇಲೆ ಕೋಪ ಮಾಡ್ಕೋತಾ ಇದ್ದಿದ್ದು ಇದೇ ಕಾರಣಕ್ಕೆ. ಆದ್ರೆ ಗೌರಿ ಯಾರು ಅನ್ನೋದೇ ಇವನಿಗೆ ಗೊತ್ತಿಲ್ಲ. ಆದ್ರೆ ಅವಳನ್ನೇ ಇವನ್ ಟಾರ್ಗೆಟ್ ಮಾಡ್ತಾನೆ ಅಂದ್ರೆ ಇದ್ರ ಹಿಂದೆ ಅಮ್ಮಮ್ಮ, ಬೇರೆ ಏನೋ ಕಾರಣ ಇರತ್ತೆ. ನೀವು ಸುಮ್ಮನೆ ಅಕ್ಕನ ವಿಚಾರದಲ್ಲಿ ಕೋಪ ಮಾಡ್ಕೊಂಡು ಏನೇನೋ ಯೋಚನೆ ಮಾಡಬೇಡಿ. ಹೇಳಬೇಕು ಅಂದ್ರೆ ಅಕ್ಕ ಯಾವತ್ತೂ ಅವನ್ ಮಾವನ್ ಜೊತೆ ಮಾತೇ ಆಡಿಲ್ಲ. ಅಂದಮೇಲೆ ಈ ಪಾಪಿ ಮಾಡ್ತಾ ಇರೋದಕ್ಕೂ ಅಕ್ಕನಿಗೂ ಹೇಗ್ ಲಿಂಕ್ ಇರೋಕ್ ಸಾಧ್ಯ? ಅಯ್ಯೋ ಇಲ್ಲ ಅಭಯ್, ಅವನ್ ಏನಿದನ್ ನೋಡು. ಪ್ಲೀಸ್ ಅಮ್ಮಮ್ಮ, ನನಗೆ ಈ ವಿಚಾರದಲ್ಲಿ ಅಕ್ಕನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ನಮ್ಮವ್ರನ್ನೇ ನಾವು ಅರ್ಥ ಮಾಡ್ಕೊಳ್ತಿದ್ರೆ ಹೇಗೆ? ಅಭಯ್, ನಾಣ್ಯಕ್ಕೆ ಹೇಗೆ ಎರಡು ಮುಖಗಳಿದೆಯೋ ಹಾಗೆ ಮನುಷ್ಯರಿಗೂ ಎರಡು ಮುಖ ಇರುತ್ತೆ. ಒಂದು ಕೆಟ್ಟದು, ಒಂದು ಒಳ್ಳೇದು. ಆದ್ರೆ ನಮಗ್ ಕಾಣಿಸೋದು ಒಳ್ಳೇದು ಮಾತ್ರ. ಮುಚ್ಚಿಟ್ಕೊಂಡಿರೋ ಆ ಕೆಟ್ಟದಿದೆ ನೋಡು, ಅದು ಹೊರಗೆ ಬಂದ್ರೆ ಎಲ್ಲ ಸತ್ಯನೂ ಅರ್ಥ ಆಗುತ್ತೆ. ನಂಬಿಕೆಗಿಂತ ಕಾಸ್ಟ್ಲಿ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಅಮ್ಮಮ್ಮ. ಆದ್ರೆ ಅದನ್ನ ತುಂಬಾ ಕಮ್ಮಿ ಬೆಲೆಗೆ ಕಳ್ಕೊಂಡ್ಬಿಡ್ತೀವಿ. ಆ ಗಜೇಂದ್ರ ಯಾವುದೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿರ್ಬೋದು. ಅಕ್ಕನಿಗೆ ಮಾವ ಅನ್ನೋ ಕಾರಣಕ್ಕೆ ಅವಳ ಮೇಲೆ ಅನುಮಾನ ಪಡೋದು ಸರಿ ಇರಲ್ಲ. ಹೇಗಿದ್ರು ನಾಳೆ ಸ್ಟೇಷನಲ್ಲಿ ಗೌರಿ ಜೊತೆಗೆ ನೀನು ಇರ್ತೀಯಲ್ವಾ? ಅವಳು ಅವನನ್ನ ಐಡೆಂಟಿಫೈ ಮಾಡಿದ್ರೆ ಅವನು ಈಸಿಯಾಗಿ ಅರೆಸ್ಟ್ ಆಗ್ತಾನೆ. ಆದ್ರೆ ಅಮ್ಮಮ್ಮ, ಗೌರಿ ತುಂಬಾ ಭಯ ಪಡ್ತಿದ್ದಾಳೆ. ಹಾ, ಗೌರಿ ಸ್ಟೇಷನ್ಗೆ ಬರಬಾರ್ದು, ಅವಳು ಅವನನ್ನ ಐಡೆಂಟಿಫೈ ಮಾಡಬಾರ್ದು ಅಂತಾನೆ ಇಷ್ಟೆಲ್ಲ ಅವನ್ ಮಾಡ್ತಿರೋದು. ಆದ್ರೆ ಅವನ್ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ ಅಮ್ಮಮ್ಮ. ಯಾಕೆ ಅಂದ್ರೆ ಅವನ್ ಈ ತರ ಎಲ್ಲ ಮಾಡ್ತಿದ್ದಾನೆ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ಅಂದ್ಮೇಲೆ ಆದಷ್ಟು ಬೇಗ ಸತ್ಯ ಹೊರಗ್ ಬರುತ್ತೆ. ಎಲ್ರ ಮುಖವಾಡನು ಕಳಚಿ ಬೀಳುತ್ತೆ.